ಅಧ್ಯಾಯ 11. ಶಿವಲಿಂಗದ ಸ್ಥಾಪನೆ, ಅದರ ಲಕ್ಷಣಗಳು, ಪೂಜೆಯ ವಿಧಿಯ ವರ್ಣನೆ ಹಾಗೂ ಶಿವಪದದ ಪ್ರಾಪ್ತಿಯಾಗಿಸುವ ಸತ್ಕರ್ಮಗಳ ವಿವೇಚನೆ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಶಿವಲಿಂಗವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು? ಲಿಂಗದ ಲಕ್ಷಣಗಳೇನು? ಅದನ್ನು ಹೇಗೆ ಪೂಜಿಸಬೇಕು? ಯಾವ ದೇಶ ಕಾಲಗಳಲ್ಲಿ ಯಾವ ದ್ರವ್ಯದಿಂದ ಅದನ್ನು ನಿರ್ಮಿಸಬೇಕು? ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನಿಮಗಾಗಿ ಈ ವಿಷಯವನ್ನು ನಾನು ವರ್ಣಿಸುವೆನು. ಗಮನವಿಟ್ಟು ಕೇಳಿ ತಿಳಿದುಕೊಳ್ಳಿರಿ. ಅನುಕೂಲ ಹಾಗೂ ಶುಭ ಸಮಯದಲ್ಲಿ ಪವಿತ್ರ ತೀರ್ಥದ ನದಿ ತಟದಲ್ಲಿ ತನ್ನ ಅಭಿರುಚಿಗನುಸಾರವಾಗಿ ನಿತ್ಯ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು. ಪಾರ್ಥಿವ ದ್ರವ್ಯದಿಂದ, ಜಲಮಯ ದ್ರವ್ಯದಿಂದ ಅಥವಾ ತೈಜಸ ದ್ರವ್ಯದಿಂದ ತನ್ನ ರುಚಿಗನುಸಾರ ಕಲ್ಪೋಕ್ತ ಲಕ್ಷಣಗಳಿಂದ ಕೂಡಿದ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದನ್ನು ಪೂಜಿಸುವುದರಿಂದ ಉಪಾಸಕನಿಗೆ ಪೂಜೆಯ ಪೂರ್ಣ ಫಲವು ದೊರೆಯುತ್ತದೆ. ಪರಿಪೂರ್ಣ ಶುಭ ಲಕ್ಷಣಗಳಿಂದ ಕೂಡಿದ ಶಿವಲಿಂಗವನ್ನು ಪೂಜಿಸಿದರೆ ಅದು ತತ್ಕಾಲದಲ್ಲೇ ಪೂಜೆಯ ಫಲವನ್ನು ಕೊಡುವಂತಹುದು. ಚಲ ಪ್ರತಿಷ್ಠೆ ಮಾಡುವುದಿದ್ದರೆ ಅದಕ್ಕೆ ಸಣ್ಣ ಶಿವಲಿಂಗ ಅಥವಾ ವಿಗ್ರಹವು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಅಚಲ ಪ್ರತಿಷ್ಠೆ ಮಾಡುವುದಿದ್ದರೆ ಸ್ಥೂಲ ಶಿವಲಿಂಗ ಅಥವಾ ವಿಗ್ರಹ ಒಳ್ಳೆಯದೆಂದು ತಿಳಿಯಲಾಗಿದೆ. ಉತ್ತಮ ಲಕ್ಷಣಗಳಿಂದ ಯುಕ್ತವಾದಲ್ಲಿ ಶಿವಲಿಂಗವನ್ನು ಪೀಠ ಸಹಿತ ಸ್ಥಾಪಿಸಬೇಕು. ಶಿವಲಿಂಗದ ಪೀಠವು ಮಂಡಲಾಕಾರ ಅಂದರೆ ವರ್ತುಲ, ಚೌಕಾಕಾರ, ತ್ರಿಕೋನ ಅಥವಾ ಮಂಚದ ಕಾಲಿನಂತೆ ಮೇಲೆ ಕೆಳಗೆ ದಪ್ಪವಾಗಿದ್ದು ನಡುವಿನಲ್ಲಿ ಸಣ್ಣದಾಗಿರಬೇಕು. ಇಂತಹ ಲಿಂಗಪೀಠವು ಮಹಾಫಲವನ್ನು ಕೊಡುವುದು. ಮೊದಲಿಗೆ ಮಣ್ಣಿನಿಂದ, ಕಲ್ಲಿನಿಂದ ಅಥವಾ ಲೋಹಾದಿಗಳಿಂದ ಶಿವಲಿಂಗವನ್ನು ನಿರ್ಮಿಸಬೇಕು. ಯಾವ ದ್ರವ್ಯದಿಂದ ಶಿವಲಿಂಗದ ನಿರ್ಮಾಣವಾಗಿದೆಯೋ ಅದರಿಂದಲೇ ಪೀಠವನ್ನು ನಿರ್ಮಿಸಬೇಕು. ಇದೇ ಸ್ಥಾವರ ಶಿವಲಿಂಗದ ವಿಶೇಷ ಮಾತಾಗಿದೆ. ಚರ ಶಿವಲಿಂಗದಲ್ಲಿಯೂ ಲಿಂಗ ಮತ್ತು ಪೀಠವು ಒಂದೇ ಉಪಾದಾನವಾಗಿರಬೇಕು. ಆದರೆ ಬಾಣಲಿಂಗಕ್ಕಾಗಿ ಈ ನಿಯಮವಿಲ್ಲ. ಲಿಂಗದ ಅಳತೆ ನಿರ್ಮಾಣ ಕರ್ತೃವಿನ ಅಥವಾ ಸ್ಥಾಪನೆ ಮಾಡುವ ಯಜಮಾನನ ಅಳತೆಯ 12 ಅಂಗುಲದಷ್ಟು ಇರಬೇಕು. ಇಂತಹ ಶಿವಲಿಂಗವನ್ನೇ ಉತ್ತಮವೆಂದು ಹೇಳಲಾಗಿದೆ. ಇದರಲ್ಲಿ ಕಡಿಮೆಯಾದರೆ ಫಲದಲ್ಲಿ ಕೊರತೆ ಉಂಟಾದೀತು, ಹೆಚ್ಚಾದರೆ ಯಾವುದೇ ದೋಷವಿಲ್ಲ. ಚರಲಿಂಗದಲ್ಲಿಯೂ ಹೀಗೆಯೇ ನಿಯಮವಿದೆ. ಅದರ ಉದ್ದವು ಕನಿಷ್ಠ ಕರ್ತೃವಿನ 1 ಅಂಗುಲದಷ್ಟು ಇರಬೇಕು. ಅದರಿಂದ ಚಿಕ್ಕದಾಗಿದ್ದರೆ ಅಲ್ಪ ಫಲ ದೊರೆಯುತ್ತದೆ, ಆದರೆ ಅದರಿಂದ ದೊಡ್ಡದಿದ್ದರೆ ದೋಷವೇನೂ ಇಲ್ಲ. ಯಜಮಾನನು ಮೊದಲಿಗೆ ಶಿಲ್ಪಶಾಸ್ತ್ರಕ್ಕನುಸಾರ ಒಂದು ವಿಮಾನ ಅಥವಾ ದೇವಾಲಯವನ್ನು ನಿರ್ಮಿಸಬೇಕು. ಅದು ಅನೇಕ ದೇವತಾ ಮೂರ್ತಿಗಳಿಂದ ಅಲಂಕೃತವಾಗಿರಬೇಕು. ಅದರ ಗರ್ಭಗೃಹವು ಸುಂದರವೂ ಸುದೃಢವೂ ಕನ್ನಡಿಯಂತೆ ಸ್ವಚ್ಛವೂ ಇರಬೇಕು. ಅದನ್ನು ನವರತ್ನಗಳಿಂದ ವಿಭೂಷಿತಗೊಳಿಸಬೇಕು. ಅದಕ್ಕೆ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ 2 ಮುಖ್ಯ ಬಾಗಿಲುಗಳು ಇರಬೇಕು. ಶಿವಲಿಂಗವನ್ನು ಸ್ಥಾಪಿಸುವಲ್ಲಿ ಲಿಂಗದ ಕೆಳಗೆ ನವರತ್ನಗಳನ್ನು ಹಾಗೂ ಇತರ ಮಹತ್ವಪೂರ್ಣ ದ್ರವ್ಯಗಳನ್ನು ವೈದಿಕ ಮಂತ್ರಗಳಿಂದ ಸ್ಥಾಪಿಸಬೇಕು. ಓಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮೋ ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ. ಬಲಾಯ ನಮೋ ಬಲಪ್ರಮಥನಾಯ ನಮಃ. ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಅಘೋರೇಭ್ಯೋ ತಾಂ ಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಈಶಾನಃ ಸರ್ವವಿದ್ಯಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಈ ಸದ್ಯೋಜಾತಾದಿ 5 ಮಂತ್ರಗಳಿಂದ ಶಿವಲಿಂಗದ 5 ಸ್ಥಾನಗಳಲ್ಲಿ ಕ್ರಮವಾಗಿ ಪೂಜೆಯನ್ನು ಮಾಡಿ ಅಗ್ನಿಯಲ್ಲಿ ಹವಿಸ್ಸಿನಿಂದ ಅನೇಕ ಆಹುತಿಗಳನ್ನು ಕೊಡಬೇಕು. ಮತ್ತೆ ಪರಿವಾರ ಸಹಿತ ಶಿವನ ಪೂಜೆಯನ್ನು ಮಾಡಿ ಗುರು ಸ್ವರೂಪನಾದ ಆಚಾರ್ಯನನ್ನು ಧನದಿಂದಲೂ ಬಂಧು ಬಾಂಧವರನ್ನು ಮನೋವಾಂಛಿತ ವಸ್ತುಗಳಿಂದ ಸಂತುಷ್ಟಗೊಳಿಸಬೇಕು. ಯಾಚಕರಿಗೆ ಜಡ ಅಂದರೆ ಸುವರ್ಣ, ಗೃಹ, ಭೂಮಿ, ಸಂಪತ್ತು ಮತ್ತು ಚೇತನ ಅಂದರೆ ಗೋವುಗಳೇ ಆದಿ ವೈಭವಗಳನ್ನು ಪ್ರದಾನ ಮಾಡಬೇಕು. ಸ್ಥಾವರ ಜಂಗಮ ಎಲ್ಲ ಜೀವಿಗಳನ್ನು ಪ್ರಯತ್ನಪೂರ್ವಕ ಸಂತುಷ್ಟಗೊಳಿಸಿ ಲಿಂಗ ಸ್ಥಾಪನೆಯ ಕೆಳಗೆ ಸುವರ್ಣ ಹಾಗೂ 9 ಪ್ರಕಾರದ ರತ್ನಗಳನ್ನು ಇರಿಸಿ ಸದ್ಯೋಜಾತಾದಿ ವೈದಿಕ ಮಂತ್ರಗಳನ್ನು ಉಚ್ಚರಿಸುತ್ತಾ ಪರಮ ಕಲ್ಯಾಣಕಾರಿ ಮಹಾದೇವನನ್ನು ಧ್ಯಾನಿಸಬೇಕು. ಬಳಿಕ ನಾದಘೋಷದಿಂದ ಕೂಡಿ ಮಹಾಮಂತ್ರ ಓಂಕಾರವನ್ನು
ಉಚ್ಚರಿಸಿ ಆ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದನ್ನು ಪೀಠದಿಂದ ಸಂಯುಕ್ತಗೊಳಿಸಬೇಕು. ಹೀಗೆ ಪೀಠಯುಕ್ತ ಲಿಂಗವನ್ನು ಸ್ಥಾಪನೆ ಮಾಡಿ ಅದನ್ನು ಅಷ್ಟಬಂಧದಿಂದ ಸ್ಥಿರಗೊಳಿಸಬೇಕು. ಹೀಗೆಯೇ ಅಲ್ಲಿ ಪರಮ ಸುಂದರ ಮೂರ್ತಿಯನ್ನು ಸ್ಥಾಪಿಸಬೇಕು. ಸಾರಾಂಶ: ಭೂಮಿ ಸಂಸ್ಕಾರಾದಿ ಎಲ್ಲ ವಿಧಿಯನ್ನು ಲಿಂಗ ಪ್ರತಿಷ್ಠೆಯಲ್ಲಿ ಹೇಳಿದಂತೆಯೇ ಮೂರ್ತಿ ಪ್ರತಿಷ್ಠಾಪನೆಯಲ್ಲೂ ತಿಳಿಯಬೇಕು. ಅಂತರವಿಷ್ಟೇ, ಲಿಂಗ ಪ್ರತಿಷ್ಠಾಪನೆಗಾಗಿ ಪ್ರಣವ ಮಂತ್ರದ ಉಚ್ಚಾರಣೆಯ ವಿಧಾನವಿದೆ. ಆದರೆ ಮೂರ್ತಿಯ ಪ್ರತಿಷ್ಠೆಯನ್ನು ಪಂಚಾಕ್ಷರ ಮಂತ್ರದಿಂದ ಮಾಡಬೇಕು. ಲಿಂಗ ಪ್ರತಿಷ್ಠಾಪನೆ ಇರುವಲ್ಲಿಯೇ ಉತ್ಸವ ಮೂರ್ತಿಯು ಇರುವುದು ಅವಶ್ಯಕವಾಗಿದೆ. ಉತ್ಸವ ಮೂರ್ತಿಯನ್ನು ಹೊರಗೂ ಕೊಂಡು ಹೋಗಬಹುದು. ಅದನ್ನು ಗುರು ಹಿರಿಯರಿಂದ ಗ್ರಹಣ ಮಾಡಬೇಕು. ಸಾಧು ಪುರುಷರಿಂದ ಪೂಜಿತವಾದ ಉತ್ಸವ ಮೂರ್ತಿಯನ್ನು ಪಡೆಯಲು ಯೋಗ್ಯವಾಗಿದೆ. ಹೀಗೆ ಲಿಂಗದಲ್ಲಿ ಮತ್ತು ಮೂರ್ತಿಯಲ್ಲಿ ಮಾಡಿದ ಮಹಾದೇವನ ಪೂಜೆಯನ್ನು ಶಿವಪದವನ್ನು ಕೊಡುವುದಂತಹುದಾಗಿದೆ. ಸ್ಥಾವರ ಮತ್ತು ಜಂಗಮ ಎಂಬ ಭೇದದಿಂದ ಲಿಂಗದ 2 ಪ್ರಕಾರಗಳನ್ನು ಹೇಳಲಾಗಿದೆ. ವೃಕ್ಷ ಲತಾದಿಗಳನ್ನು ಸ್ಥಾವರ ಲಿಂಗವೆಂದು ಹೇಳುತ್ತಾರೆ ಮತ್ತು ಕ್ರಿಮಿ ಕೀಟ ಮುಂತಾದವುಗಳನ್ನು ಜಂಗಮ ಲಿಂಗವೆಂದು ಹೇಳಲಾಗಿದೆ. ಸ್ಥಾವರ ಲಿಂಗವನ್ನು ಅಭಿಷೇಕಾದಿಗಳಿಂದ ಸೇವೆ ಮಾಡಬೇಕು. ಜಂಗಮ ಲಿಂಗಕ್ಕೆ ಆಹಾರ, ಜಲ ಇತ್ಯಾದಿಗಳನ್ನಿಟ್ಟು ತೃಪ್ತಿಪಡಿಸುವುದು ಉಚಿತವಾಗಿದೆ. ಸ್ಥಾವರ ಜಂಗಮ ಜೀವಿಗಳಿಗೆ ಸುಖ ನೀಡಲು ಅನುರಕ್ತನಾಗುವುದು ಭಗವಾನ್ ಶಿವನ ಪೂಜೆಯೇ ಆಗಿದೆ ಎಂದು ವಿದ್ವಾನ್ ಪುರುಷರು ತಿಳಿಯುತ್ತಾರೆ. ಈ ಪ್ರಕಾರವಾಗಿ ಮಹಾಲಿಂಗವನ್ನು ಸ್ಥಾಪಿಸಿ ವಿವಿಧ ಉಪಚಾರಗಳಿಂದ ಅದನ್ನು ಪೂಜಿಸಬೇಕು. ತನ್ನ ಶಕ್ತಿಗನುಸಾರವಾಗಿ ನಿತ್ಯ ಪೂಜೆಯನ್ನು ಮಾಡಬೇಕು. ದೇವಾಲಯದ ಮುಂದೆ ಧ್ವಜವನ್ನು ನೆಡಬೇಕು. ಶಿವಲಿಂಗವು ಸಾಕ್ಷಾತ್ ಶಿವಪದವನ್ನು ಕರುಣಿಸುವಂತಹುದು ಅಥವಾ ಚರಲಿಂಗವನ್ನು ಷೋಡಶೋಪಚಾರಗಳಿಂದ ಯಥೋಚಿತವಾಗಿ ಕ್ರಮವಾಗಿ ಪೂಜಿಸಬೇಕು. ಈ ಪೂಜೆಯು ಕೂಡ ಶಿವಪದವನ್ನು ದೊರಕಿಸುವಂತಹುದು. ಆವಾಹನ, ಆಸನ, ಆರ್ಘ್ಯ, ಪಾದ್ಯ, ಪಾದ್ಯಾಂಗ, ಆಚಮನ, ಆಭ್ಯಾಂಗ ಪೂರ್ವಕ ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ನಿರಾಂಜನ, ನಮಸ್ಕಾರ ಮತ್ತು ವಿಸರ್ಜನ ಇವು 16 ಉಪಚಾರಗಳಾಗಿವೆ. ಅಥವಾ ಆರ್ಘ್ಯದಿಂದ ಹಿಡಿದು ನೈವೇದ್ಯದವರೆಗೆ ವಿಧಿವತ್ತಾಗಿ ಪೂಜಿಸಬೇಕು. ಅಭಿಷೇಕ, ನೈವೇದ್ಯ, ನಮಸ್ಕಾರ ಹಾಗೂ ತರ್ಪಣ ಇದೆಲ್ಲವನ್ನು ಯಥಾಶಕ್ತಿಯಾಗಿ ನಿತ್ಯವೂ ಮಾಡಬೇಕು. ಹೀಗೆ ಮಾಡಿದ ಶಿವನ ಪೂಜೆಯು ಶಿವಪದವನ್ನು ಪ್ರಾಪ್ತಿಯಾಗಿಸುವಂತಹದು. ಯಾವುದೇ ಮನುಷ್ಯನಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ಋಷಿಗಳಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ದೇವತೆಗಳಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ತಾನೇ ತಾನಾಗಿ ಪ್ರಕಟಗೊಂಡ ಸ್ವಯಂಭೂ ಲಿಂಗವನ್ನು ಹಾಗೂ ತಾನೇ ನೂತನವಾಗಿ ಸ್ಥಾಪಿಸಿದ ಶಿವಲಿಂಗವನ್ನು ಉಪಚಾರಾದಿಗಳನ್ನು ಸಮರ್ಪಿಸಿ ಹೇಗೆ ಪೂಜೆ ಮಾಡಿದರೂ ಅಥವಾ ಪೂಜಾ ಸಾಮಗ್ರಿಯನ್ನು ಕೊಡುವುದರಿಂದಲೂ ಮನುಷ್ಯನು ಮೇಲೆ ಹೇಳಿದ ಎಲ್ಲ ಫಲವನ್ನು ಪಡೆಯುವನು. ಕ್ರಮವಾಗಿ ಶಿವಲಿಂಗಕ್ಕೆ ಪ್ರದಕ್ಷಿಣಾ ನಮಸ್ಕಾರ ಮಾಡುವುದರಿಂದಲೂ ಶಿವಪದವು ಪ್ರಾಪ್ತವಾಗುತ್ತದೆ. ನಿಯಮಪೂರ್ವಕ ಶಿವಲಿಂಗದ ದರ್ಶನ ಮಾತ್ರ ಪಡೆಯುವುದರಿಂದಲೂ ಶ್ರೇಯಸ್ಸಾಗುತ್ತದೆ. ಮಣ್ಣು, ಹಿಟ್ಟು, ಸಗಣಿ, ಹೂವು, ಕಣಗಿಲೆ ಪುಷ್ಪ, ಹಣ್ಣು, ಬೆಲ್ಲ, ಬೆಣ್ಣೆ, ಭಸ್ಮ ಅಥವಾ ಅನ್ನದಿಂದಲೂ ತನ್ನ ಅಭಿರುಚಿಗನುಸಾರವಾಗಿ ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕನುಸಾರ ಪೂಜೆ ಮಾಡಬೇಕು. ಪ್ರತಿದಿನವೂ 10,000 ಪ್ರಣವ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಬೆಳಿಗ್ಗೆ ಸಂಜೆ 2 ಸಂಧ್ಯೆಗಳಲ್ಲಿ 1,000 ಪ್ರಣವವನ್ನು ಜಪಿಸಬೇಕು. ಇದೂ ಕೂಡ ಶಿವಪದವನ್ನು ಕೊಡುವಂತಹುದು ಎಂದು ತಿಳಿಯಬೇಕು. ಜಪಕಾಲದಲ್ಲಿ ಮಕಾರಾಂತ ಪ್ರಣವದ ಉಚ್ಚಾರವು ಮನಸ್ಸು ಶುದ್ಧಗೊಳಿಸುತ್ತದೆ. ಸಮಾಧಿಯಲ್ಲಿ ಮಾನಸಿಕ ಜಪದ ವಿಧಾನವಿದೆ. ಉಳಿದ ಎಲ್ಲ ಸಮಯದಲ್ಲಿ ಉಪಾಂಶು ಜಪವನ್ನೇ ಮಾಡಬೇಕು. ಬೇರೆಯವರಿಗೆ ಕೇಳಿಸದಂತೆ ಮೆಲ್ಲನೆ ಮಂತ್ರಾಕ್ಷರಗಳನ್ನು ಉಚ್ಚರಿಸುವ ಜಪವನ್ನು ಉಪಾಂಶು ಎಂದು ಹೇಳುತ್ತಾರೆ. ನಾದ ಮತ್ತು ಬಿಂದುವಿನಿಂದ ಯುಕ್ತವಾದ ಓಂಕಾರದ ಉಚ್ಚಾರವನ್ನು ವಿದ್ವಾಂಸರು ಸಮಾನ ಪ್ರಣವ ಎಂದು ಹೇಳುತ್ತಾರೆ. ಪ್ರತಿನಿತ್ಯವೂ ಆದರದಿಂದ 10,000 ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಅಥವಾ 2 ಸಂಧ್ಯೆಗಳಲ್ಲಿ 1,000 ಜಪ ಮಾಡಿದರೂ ಶಿವಪದವನ್ನು ಕರುಣಿಸುವುದೆಂದು ತಿಳಿಯಬೇಕು. ಬ್ರಾಹ್ಮಣರಿಗಾಗಿ ಆದಿಯಲ್ಲಿ ಪ್ರಣವದೊಂದಿಗೆ ಪಂಚಾಕ್ಷರ ಮಂತ್ರವೇ ಉತ್ತಮವಾಗಿದೆ. ಅಭಿಮಂತ್ರಿತ ಕಲಶದಿಂದ ಮಾಡಿದ ಸ್ನಾನ, ಮಂತ್ರದೀಕ್ಷೆ, ಮಾತೃಕಾನ್ಯಾಸ, ಸತ್ಯದಿಂದ ಪವಿತ್ರ ಅಂತಃಕರಣವುಳ್ಳ ಬ್ರಾಹ್ಮಣ, ಜ್ಞಾನಿ ಗುರು ಇವೆಲ್ಲವೂ ಉತ್ತಮವೆಂದು ತಿಳಿಯಲಾಗಿದೆ. ದ್ವಿಜರಿಗೆ ನಮಃ ಶಿವಾಯ ಉಚ್ಚಾರಣೆಯ ವಿಧಿಯಿದೆ. ಇತರರಿಗೆ ಅಂತ್ಯದಲ್ಲಿ ನಮಃ ಪದದ ವಿಧಾನವಿದೆ. ಅರ್ಥಾತ್ ಶಿವಾಯ ನಮಃ ಹೀಗೆ ಮಂತ್ರವನ್ನು ಉಚ್ಚರಿಸಬೇಕು. ಸ್ತ್ರೀಯರಿಗಾಗಿಯೂ ಕೆಲವು ಕಡೆ ಶಿವಾಯ ನಮಃ ಎಂದು ಜಪಿಸುವ ವಿಧಾನವಿದೆ. ಕೆಲವು ಋಷಿಗಳು ಬ್ರಾಹ್ಮಣ ಸ್ತ್ರೀಯರಿಗೆ ನಮಃ ಪೂರ್ವಕ ಶಿವಾಯ ಜಪದ ಅನುಮತಿಯನ್ನು ಕೊಟ್ಟಿರುವರು. ಅರ್ಥಾತ್ ಅವರು ನಮಃ ಶಿವಾಯ
ಹೀಗೆ ಜಪ ಮಾಡಬೇಕು. ಪಂಚಾಕ್ಷರಿ ಮಂತ್ರವನ್ನು 5 ಕೋಟಿ ಜಪ ಮಾಡುವುದರಿಂದ ಮನುಷ್ಯನು ಭಗವಾನ್ ಸದಾಶಿವನಿಗೆ ಸಮಾನನಾಗುತ್ತಾನೆ. 1, 2, 3 ಅಥವಾ 4 ಕೋಟಿ ಜಪ ಮಾಡುವುದರಿಂದ ಕ್ರಮವಾಗಿ ಬ್ರಹ್ಮ, ವಿಷ್ಣು, ರುದ್ರ ಹಾಗೂ ಮಹೇಶ್ವರ ಇವರ ಪದವನ್ನು ಪಡೆಯುತ್ತಾರೆ. ಅಥವಾ ಮಂತ್ರದಲ್ಲಿರುವ ಅಕ್ಷರಗಳನ್ನು ಬೇರೆ ಬೇರೆಯಾಗಿ 1 ಲಕ್ಷ ಜಪ ಮಾಡಬೇಕು. ಅಥವಾ ಎಲ್ಲ ಅಕ್ಷರಗಳನ್ನು ಸೇರಿಸಿ ಅಕ್ಷರಗಳಷ್ಟು ಲಕ್ಷ ಜಪ ಮಾಡಬೇಕು. ಈ ಪ್ರಕಾರದ ಜಪವನ್ನು ಶಿವಪದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು. 1,000ದಂತೆ 1,000 ದಿನ ಪಂಚಾಕ್ಷರಿ ಮಂತ್ರದ ಜಪ ಮಾಡಿ 10 ಲಕ್ಷ ಪೂರ್ಣಗೊಳಿಸಿದರೆ ಹಾಗೂ ಪ್ರತಿದಿನವೂ ಬ್ರಾಹ್ಮಣ ಭೋಜನ ಮಾಡಿಸಿದರೆ ಆ ಮಂತ್ರದಿಂದ ಬಯಸಿದ ಕಾರ್ಯದ ಸಿದ್ಧಿಯಾಗುವುದು. ಬ್ರಾಹ್ಮಣನು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ 1,008 ಸಲ ಗಾಯತ್ರಿಯ ಜಪ ಮಾಡಬೇಕು. ಹೀಗೆ ಮಾಡಿದಾಗ ಕ್ರಮವಾಗಿ ಗಾಯತ್ರಿಯು ಶಿವಪದವನ್ನು ಕರುಣಿಸುವುದು. ವೇದ ಮಂತ್ರಗಳನ್ನು ಮತ್ತು ವೈದಿಕ ಸೂಕ್ತಗಳನ್ನು ನಿಯಮಬದ್ಧವಾಗಿ ಜಪಿಸಬೇಕು. ವೇದ ಪಾರಾಯಣವು ಶಿವಪದದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು. ಬೇರೆ ಬೇರೆ ಇರುವ ಅನೇಕ ಮಂತ್ರಗಳು ಕೂಡ ಅಕ್ಷರಕ್ಕೆ ಲಕ್ಷ್ಯದಂತೆ ಜಪ ಮಾಡಬೇಕು. ಹೀಗೆ ಯಥಾಶಕ್ತಿ ಜಪ ಮಾಡುವವನು ಕ್ರಮಶಃ ಶಿವಪದ ಅಂದರೆ ಮೋಕ್ಷವನ್ನು ಪಡೆದುಕೊಳ್ಳುವನು. ತನ್ನ ರುಚಿಗನುಸಾರವಾಗಿ ಯಾವುದೇ ಒಂದು ಮಂತ್ರವನ್ನು ತನ್ನದಾಗಿಸಿಕೊಂಡು ಮರಣ ಪರ್ಯಂತ ಪ್ರತಿದಿನವೂ ಅದನ್ನು ಜಪ ಮಾಡಬೇಕು. ಅಥವಾ ಓಂ ಈ ಮಂತ್ರವನ್ನು ಪ್ರತಿದಿನವೂ 1,000 ಜಪಿಸಬೇಕು. ಹೀಗೆ ಮಾಡುವುದರಿಂದ ಭಗವಾನ್ ಶಿವನ ಆಜ್ಞೆಯಂತೆ ಸಮಸ್ತ ಮನೋರಥಗಳ ಸಿದ್ಧಿಯೂ ಆಗುತ್ತದೆ. ಭಗವಾನ್ ಶಿವನಿಗಾಗಿ ಹೂವಿನ ತೋಟವನ್ನು ಮಾಡುವವನು, ಶಿವನ ಸೇವಾ ಕಾರ್ಯಕ್ಕಾಗಿ ಶಿವಮಂದಿರವನ್ನು ಗುಡಿಸಿ ಸಾರಿಸುವ ವ್ಯವಸ್ಥೆ ಮಾಡುವವನು ಈ ಪುಣ್ಯ ಕರ್ಮಗಳಿಂದ ಶಿವಪದವನ್ನು ಪಡೆದುಕೊಳ್ಳುವನು. ಭಗವಾನ್ ಶಿವನ ಕಾಶಿಯೇ ಮೊದಲಾದ ಕ್ಷೇತ್ರಗಳಲ್ಲಿ ಭಕ್ತಿಯಿಂದ ನಿತ್ಯ ನಿವಾಸ ಮಾಡಬೇಕು. ಅದು ಜಡ ಚೇತನವೆಲ್ಲಕ್ಕೂ ಭೋಗ ಮೋಕ್ಷಗಳನ್ನು ಕೊಡುವಂತಹುದಾಗುತ್ತದೆ. ಆದ್ದರಿಂದ ವಿದ್ವಾನ್ ಮನುಷ್ಯನು ಶಿವನ ಕ್ಷೇತ್ರದಲ್ಲಿ ಆ ಮರಣಾಂತ ವಾಸಿಸಬೇಕು. ಪುಣ್ಯಕ್ಷೇತ್ರದಲ್ಲಿರುವ ಕೆರೆ, ಬಾವಿ, ಸರೋವರ ಮುಂತಾದವನ್ನು ಶಿವಗಂಗೆ ಎಂದು ತಿಳಿಯಬೇಕು. ಭಗವಾನ್ ಶಿವನ ಹೀಗೆ ವಚನವಿದೆ. ಅಲ್ಲಿ ಮನುಷ್ಯನು ಸ್ನಾನ, ದಾನ, ಜಪ ಮಾಡಿ ಭಗವಾನ್ ಶಿವನನ್ನು ಪಡೆದುಕೊಳ್ಳುವನು. ಆದ್ದರಿಂದ ದೇಹವಿರುವ ತನಕ ಶಿವಕ್ಷೇತ್ರವನ್ನು ಆಶ್ರಯಿಸಿ ವಾಸಿಸಬೇಕು. ಶಿವಕ್ಷೇತ್ರದಲ್ಲಿ ಯಾರಾದರೂ ತನ್ನ ಮೃತ ಸಂಬಂಧಿಯ ದಾಹ, ದಶಾಹ, ಮಾಸಿಕ ಶ್ರಾದ್ದ, ಸಂಪಡೀಕರಣ ಅಥವಾ ವಾರ್ಷಿಕ ಶ್ರಾದ್ದ ಮಾಡುವವನು ಅಥವಾ ಎಂದಾದರೂ ಶಿವಕ್ಷೇತ್ರದಲ್ಲಿ ತನ್ನ ಪಿತೃಗಳಿಗೆ ಪಿಂಡದಾನ ಮಾಡುವವನು ತತ್ಕಾಲದಲ್ಲೇ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಕೊನೆಗೆ ಶಿವಪದವನ್ನು ಹೊಂದುವನು. ಇಲ್ಲವೇ ಶಿವನ ಕ್ಷೇತ್ರದಲ್ಲಿ 7, 5, 3 ಅಥವಾ 1 ರಾತ್ರಿಯಾದರೂ ವಾಸಿಸಬೇಕು. ಹೀಗೆ ಮಾಡುವುದರಿಂದ ಕ್ರಮವಾಗಿ ಶಿವಪದವು ದೊರೆಯುವುದು. ಜಗತ್ತಿನಲ್ಲಿ ತಮ್ಮ ತಮ್ಮ ವರ್ಣದಂತೆ ಸದಾಚಾರವನ್ನು ಪಾಲಿಸುವುದರಿಂದಲೂ ಮನುಷ್ಯನು ಶಿವಪದವನ್ನು ಪಡೆಯುತ್ತಾನೆ. ವರ್ಣಾನುಕೂಲ ಆಚರಣೆಯಿಂದ ಹಾಗೂ ಭಕ್ತಿ ಭಾವದಿಂದ ಅವನು ತನ್ನ ಸತ್ಕರ್ಮಗಳ ಅತಿಶಯ ಫಲವನ್ನು ಪಡೆಯುವನು. ಸಕಾಮವಾಗಿ ಮಾಡಿದ ಎಲ್ಲ ತನ್ನ ಕರ್ಮಗಳ ಅಭೀಷ್ಟ ಫಲವನ್ನು ಅವನು ಶೀಘ್ರವಾಗಿ ಪಡೆದುಕೊಳ್ಳುವನು. ನಿಷ್ಕಾಮ ಭಾವದಿಂದ ಮಾಡಿದ ಎಲ್ಲ ಕರ್ಮಗಳು ಸಾಕ್ಷಾತ್ ಶಿವಪದವನ್ನು ಕರುಣಿಸುವಂತಹುದು. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಹೀಗೆ ದಿನದ 3 ವಿಭಾಗಗಳಿರುತ್ತವೆ. ಈ 3ರಲ್ಲಿಯೂ ಕ್ರಮವಾಗಿ ಒಂದೊಂದು ವಿಧದ ಕರ್ಮಗಳು ಸಂಪಾದನೆಯಾಗುತ್ತವೆ. ಪ್ರಾತಃ ಕಾಲವನ್ನು ಶಾಸ್ತ್ರವಿಹಿತ ನಿತ್ಯ ಕರ್ಮಗಳ ಅನುಷ್ಠಾನದ ಸಮಯವೆಂದು ತಿಳಿಯಬೇಕು. ಮಧ್ಯಾಹ್ನ ಕಾಲವು ಸಕಾಮ ಕರ್ಮಕ್ಕಾಗಿ ಉಪಯೋಗಿಯಾಗಿದೆ. ಸಾಯಂಕಾಲವನ್ನು ಶಾಂತಿ ಕರ್ಮಕ್ಕಾಗಿ ಉಪಯೋಗಿಯಾಗಿದೆ ಎಂದು ತಿಳಿಯಬೇಕು. ಹೀಗೆ ರಾತ್ರಿಯಲ್ಲಿಯೂ ಸಮಯದ ವಿಭಜನೆ ಮಾಡಲಾಗಿದೆ. ರಾತ್ರಿಯ 4 ಜಾವಗಳಲ್ಲಿ ನಡುವಿನ 2 ಜಾವಗಳನ್ನು ನಿಶೀತ ಕಾಲವೆಂದು ಹೇಳಲಾಗಿದೆ. ವಿಶೇಷವಾಗಿ ಅದೇ ಕಾಲದಲ್ಲಿ ಮಾಡಿದ ಭಗವಾನ್ ಶಿವನ ಪೂಜೆಯು ಅಭೀಷ್ಟ ಫಲವನ್ನು ಕೊಡುವುದು. ಹೀಗೆ ತಿಳಿದು ಕರ್ಮ ಮಾಡುವವನು ಯಥೋಕ್ತವಾದ ಫಲಕ್ಕೆ ಭಾಗಿಯಾಗುವನು. ವಿಶೇಷವಾಗಿ ಕಲಿಯುಗದಲ್ಲಿ ಕರ್ಮದಿಂದಲೇ ಫಲದ ಸಿದ್ಧಿಯಾಗುತ್ತದೆ. ತಮ್ಮ ತಮ್ಮ ಅಧಿಕಾರಾನುಸಾರವಾಗಿ ಮೇಲೆ ಹೇಳಲಾದ ಯಾವುದೇ ಕರ್ಮದ ಮೂಲಕ ಶಿವಾರಾಧನೆಯನ್ನು ಮಾಡುವವರು ಸದಾಚಾರಿಗಳಾಗಿದ್ದರೆ, ಪಾಪ ಭೀರು ಆಗಿದ್ದರೆ ಆಯಾ ಕರ್ಮಗಳ ಪೂರ್ಣ ಫಲಗಳನ್ನು ಅವಶ್ಯವಾಗಿ ಪಡೆಯುತ್ತಾರೆ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಪುಣ್ಯಕ್ಷೇತ್ರಗಳು ಯಾವುದಿದೆ? ಅವನ್ನು ಆಶ್ರಯಿಸಿದರೆ ಎಲ್ಲ ಸ್ತ್ರೀ ಪುರುಷರು ಶಿವಪದವನ್ನು ಹೊಂದಬಲ್ಲರೋ? ಅದನ್ನು ಸಂಕ್ಷೇಪವಾಗಿ ನಮಗೆ ತಿಳಿಸಿರಿ. ಇಲ್ಲಿಗೆ ಅಧ್ಯಾಯ 11 ಸಂಪೂರ್ಣವಾಯಿತು.